ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ರಿ? ನಾವು ಬ್ಯಾಂಕ್ ಇದೀವ್ರಿ, ನೀವು ಬ್ಯಾಂಕ್ ಇದೀರಿ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ರೀ ಫನ್ನಿ ರಿಯಾಕ್ಷನ್ ಇರ್ತಾವ್ರಿ. ಬರ್ರಿ ತಡ ಮಾಡೋದ್ ಬೇಡ, ಹೋಗಿ ನೋಡೋಣ. ಫಸ್ಟ್ ರೀಲ್ ರೀ. ಎಲ್ಲಿ ಬಂದಿರಪ್ಪಿ? ಎಷ್ಟ್ ಜೋಡ್ ತೊಗೊಂಡ್ರಿ? ಫಿಟ್ಟಿಂಗ್ ಹೆಂಗ ಅನಿಸ್ತು? ಕಲರ್ ಹೆಂಗೈತಿ? ಕ್ವಾಲಿಟಿ ಹೆಂಗ ಅನಿಸ್ತು? ಈಗ ಯಾಕೆ ತೊಗೊಂಡ್ರಿ ಅರ್ಬಿ? ಹೆಂಗ್ ಬಂದಿರಿ ಅಂಗಡಿಗೆ? ಮತ್ತ ಅಂಗಡಿ ಹೆಂಗ್ ಗೊತ್ತಾಯ್ತು ನಿಮ್ಗ? ಮತ್ ಫಾಲೋ ಮಾಡ್ರಿಲ್ಲ? ಮತ್ ರೇಟ್ ಹೆಂಗ ಅನಿಸ್ತು? ಅಲ್ಲ ಹುಚ್ಚೋಳಿ ಮಗನ. ಕಸ್ಟಮರ್ ರಿವ್ಯೂ ಅಂತೂ ಫುಲ್ ಟ್ರೆಂಡಿಂಗ್ ದಾಗ್ರಿ, ಫುಲ್ ಹವಾ ಎಬ್ಬಿಸ್ಬಿಟ್ಟಿತ್ರಿ. ಅದಂದ್ರು ಪೈಕಂದ ಮಾಡ್ತಾರ್ರಿ, ಎಲ್ಲ ಹಿಂಗ ಅರ್ಬಿ ಹಂಗ ಮಾಡ್ತಾರ. ಫುಲ್ ಮಜಾ ರೀ ಅದಂದ್ರು ನೋಡಕ್. ರೇಷ್ಮಕ್ಕ ಅದು ಕಟಪ್. ಅಯ್ಯೋ ಸಾರಿ, ನಾನೇನು ನೋಡಿಲ್ಲ. ನಿಜವಾಗ್ಲೂ ನಾನೇನು ನೋಡಿಲ್ಲ, ಕ್ಷಮಿಸ್ಬಿಡ್ರಿ. ಏನ್ ಗೊತ್ತಿದ್ದು ನಂಗೇನ್ ಕನ್ಸ ಬಿದ್ದಿತ್ತು. ಇವಾಗ ನೀವು ಒಳಗ್ ಪಂದ್ಯ ಶುರು ಮಾಡೋರಿದ್ದೀರಂತ. ಇವಾಗಿನ್ನು ಬೆಳಿಗ್ಗೆ 9 ಗಂಟೆ ಆಗೈತಿ, ಇವಾಗೆ ಸ್ಟಾರ್ಟ್ ಮಾಡಿರಲ್ಲ. ಯಪ್ಪ ದೇವ್ರೆ, ನೀನೇ ಕಾಪಾಡ್ಬೇಕು. ಸರಿ, ನಿಮ್ ಪಂದ್ಯ ಶುರುವರ್ಸ್ರಿ, ನಾನು ಡಿಸ್ಟರ್ಬ್ ಮಾಡಲ್ಲ. ಸಾರಿ. ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದು. ನಾನ್ ಜಸ್ಟ್ ಉಪ್ಪಾಕಿ ನೀರ್ ಶೇಕ್ ಮಾಡ್ತಿದ್ದೆ. ನಿಮ್ಮಂಗ್ ಬೆಳಿಗ್ಗೆ ಬುರುಗೆಪ್ಸ ಕಾರ್ಯಕ್ರಮ ಇಟ್ಕೊಂಡಿದ್ದಿಲ್ಲ. ಬರೀ ಇಂತದೆಯ. ನಡ್ರಿ 1 ಗಂಟೆ ಆಯ್ತು ಮಧ್ಯಾಹ್ನ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ರಿ, ಡಿಸ್ಟರ್ಬ್ ಮಾಡಲ್ಲ. ಹೋಗೇ ಬಿಟ್ರಲ್ಲ ಫ್ರೆಂಡ್ಸ್. ಮೊಮ್ಮಕ್ಕಳ ಕಾಣೋ ವಯಸ್ಸಲ್ಲಿ ತಂದೆ ತಾಯಿ ಆಗೋ ಹಂಬಲ. ರೇಷ್ಮಾ ಹಾಕೋದಂದ್ರು ಫುಲ್ ಹವಾ ರೀ. ಅಟ್ಟ ಟ್ರೋಲರ್ ಟ್ರೋಲ್ ಮಾಡ್ಬಿಟ್ಟು ಯಾವನಾರ ಬೈದ್ ಬಿಟ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗುತ್ತಾ ಸರ್? ಇಲ್ಲ ಸರ್, ಇಲ್ಲ. ನನಗ್ ಫೀಲೇ ಆಗಲ್ವಲ್ಲ ಸರ್. ಫೀಲ್ ಆಗಕ್ ನೀವು ಮನುಷ್ಯನೇ ಅಲ್ವಲ್ಲ ಸರ್. ನಾನು ಇನ್ನು ಹೆಸರು ಬರ್ತಾ ಇದೆ, ಪೇಮೆಂಟ್ ಡಬಲ್ ತ್ರಿಬಲ್ ಆಯ್ತು ಸರ್. ವಾವ್, ಕಂಗ್ರಾಚುಲೇಷನ್ ಸರ್. ವಿನ್ನರ್ ಬರ್ತಾರೆ ಸರ್ ಈಗ ಈ ಸೀಸನ್. ಓಕೆ, 30,000 ರೂಪಾಯಿಗೆ ಹೋಗ್ತಾರೆ ಸರ್. ಹಾ, ನಾನು 2.5 ಲಕ್ಷಕ್ಕೆ ಸರ್ ದಿನಕ್ಕೆ 4 ಫಂಕ್ಷನ್ ಹೋಗ್ತಾ ಇದೀನಿ ಸರ್. ಹಾಗಾದ್ರೆ ದಿನಕ್ಕೆ 10 ಲಕ್ಷ, ತಿಂಗಳಲ್ಲಿ 30 ದಿನ ಇದ್ರೆ 3 ಕೋಟಿ, ವರ್ಷಕ್ಕೆ 36 ಕೋಟಿ. ಬರೀ ಸುಳ್ಳು ಹೇಳಿ. ವಾ, ಇವತ್ತು 2.5 ಲಕ್ಷ ಇಸ್ಕೊಂಡು ಇಲ್ಲಿ ಬಂದಿದ್ದೀನಿ ಸರ್. ಇಸ್ಕೊಂಡಿದ್ದಲ್ಲಿ ಆದ್ರೆ ಬಂದಿದ್ದಿಲ್ಲಿ. ಅದೇಂಗ್ ಸ್ವಾಮಿ ಕೊಟ್ರವರು? ನಾನು ಬೇಡ ಅಂದ್ರೆ 2.5 ಲಕ್ಷ ಕೊಟ್ಟಿದ್ದಾರೆ ಸರ್. ನೋಡಿ ಫ್ರೆಂಡ್ಸ್, ಅಣ್ಣ ಬೇಡ ಅಂದ್ರು ತಗೋ ಅಂತ ಕೊಡ್ತಿದ್ದಾರೆ. ಯಾರ ವಿಡಿಯೋ ಮಾಡಿ ಯಾಕೆ ಜನರ ಹತ್ರ ಹೊಡ್ಸ್ಕೊಳಕ? ಇಲ್ಲಿ ಔಟ್ ನನ್ನಿಂದ. ಏನ್ ಬಿಗ್ ಬಾಸ್ ಶೋನ ನೀವೇ ನಡೆಸ್ತೀರನ್ನಂಗ್ ಹೇಳ್ತಿದ್ದೀರಲ್ರಿ ಮಿಸ್ಟರ್ ಡಾಗೇಶ್. ಔಟ್. ಅಣ್ಣ ಅರ್ಧ ಗ್ಲಾಸ್ ಬೀರ್ಗೆ ಔಟ್. ಇಲ್ಲಿ ಆಚೆ ಬಂದಾಯ್ತು. ಇವಾಗ ನೀವು ಕನ್ಸಿಂದ ಆಚೆ ಬನ್ನಿ ಸರ್. ಆಚೆ ಬಂದಾಯ್ತು ಗಿಲ್ಲಿ. ಲಾಸ್ಟ್ ವೀಕ್ ಗಿಲ್ಲಿ ನಾಮಿನೇಟೇ ಆಗಿಲ್ಲ. ಅದ್ ಮನೆಯಿಂದ ಹೊರಗ್ ಬರಕ್ ಸಾಧ್ಯ? ಈ ಅಪ್ಪ ಯಾವ್ದ್ ಕುಡ್ದಿರ್ಬೋದು, ಈ ರೇಂಜ್ಗೆಲ್ಲ ಮಾತಾಡ್ತಾವನಲ್ಲ ಅಂತ ಥಿಂಕ್ ಮಾಡಕ್ ಹೋಗ್ಬೇಡಿ ಫ್ರೆಂಡ್. ಯಾಕಂದ್ರೆ ಅವ್ರು ಹೇಳಿದ್ದ 100 crore ವರ್ತ್ ಡಾಗ್ ಅವ್ರೆ. ಇದ್ರ ಹೆಸರು ಓಟಿ ಬಾಂಬ್ಸ್ ಕೆಪ್ರುದುಲ್ ಸತೀಶ್ ಬಾರ್ ಅಂತ. ಇದು ಮರಿಯಿಂದ ಇದಕ್ಕೆ ಸುಳ್ಳು ಹೇಳೋ ಅಭ್ಯಾಸ. ನೋಡೋಕ್ ಅಮೀರ್ ಖಾನ್ ಅಲ್ಲ. ಕಣ್ಣೆಲ್ಲ ಕುಡ್ದಂಗೆ, ಒಳ್ಳೆ ಕುಡುಕ್ರು ತರ, ಗಾಂಜಾ ಹೊಡೆದಂಗೆ, ಡ್ರಗ್ ಅಡಿಕ್ಟ್ ತರ ಯಾವಾಗ್ಲೂ ಒಂಥರ ಇರುತ್ತೆ, ತೆಲಾಡ್ತಾರೆ. ಎಲ್ಲಾರು ಬರ್ಬೇಕು. ಎಲ್ರು ಫುಲ್ ಕುಡ್ದು ಅವನ್ ಮೇಲೆ ವಾಂತಿ ಮಾಡ್ಕೊಂಡ್ಬಿಡ್ರಿ. ಯಾಕೆ ಅಂತೀರಾ? ಕಾರಣ ನಾನೇನೆ. ಗೊತ್ತಾಯ್ತಾ? 25 ದಿನ ಮನೆಗೆ ಉಳ್ಕೊಳಕ್ ಯೋಗ್ಯತೆ ಇಲ್ದವ್ರು 100 ದಿನ ಇದ್ದವ್ರ ಬಗ್ಗೆ ಮಾತಾಡ್ತಾರೆ. ಏಯ್ ಅಚ್ಚಾ, ಪೈಲಿ ಫುರ್ಸತ್ ಮೇ ನಿಕಾಲ್. ಅಣ್ಣ, ಇವತ್ ನಮ್ ಮೇಡಮ್ ಮಾಡಿದ್ರು. ಯಾಕೆ? ಚೆನ್ನಾಗ್ ಓದಿದ್ರೆ ನಂಬರ್ ಕೊಡ್ತೀನಿ ಅಂತ ಅಂದಿದ್ರು. ಅದಕ್ ನೀನೇನಂದೆ? ನಂಗಾಗ್ಲೇ ಹುಡ್ಗಿ ಇದ್ದಾಳೆ, ನಿನ್ ನಂಬರ್ ಇಟ್ಕೊಂಡ್ ನಾ ಏನ್ ಮಾಡ್ಲಿ ಅಂದೆ. ಅಮ್ಮ ಇವತ್ ನಾನ್ ಸ್ಕೂಲ್ಗೆ ಹೋಗಲ್ಲ ಅಮ್ಮ. ರಶ್ಮಿ, ಆಟ ಮಾಡ್ಬಾರ್ದು, ನೀನ್ ಸ್ಕೂಲ್ ಹೋಗ್ಲೇಬೇಕಮ್ಮ. ಅಕ್ಕ, ನೀವ್ ಅದೊಂದ್ ಮಾತು ಹೇಳಿ ಅಕ್ಕ. ಇಲ್ಲ ರಶ್ಮಿ, ಸ್ಕೂಲ್ ಹೋಗ್ಲೇಬೇಕು ನೀನು. ರಶ್ಮಿ, ನೀನ್ ಸ್ಕೂಲ್ಗೆ ಹೋಗ್ಲೇಬೇಕಮ್ಮ. ಯಾಕೆಂದ್ರೆ ನೀನ್ ಟೀಚರು. ಇವತ್ತಿನ ವಿಡಿಯೋ ಇಷ್ಟ ರೀ. ನಿಮಗೆ ಹೆಂಗಾಗೈತೆ ಅನ್ನೋದು ಕಮೆಂಟ್ ಮಾಡ್ರಿ. ಮತ್ ನಮ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಪಟ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.